ಇನ್ನ ಟೈಮ್ ಇದೆ ಮುಂದಿನ ಶೈಕ್ಷಣಿಕ ವರ್ಷ ಶುರು ಆಗಕ್ಕೆ ಇನ್ನ 2-3 ತಿಂಗಳು ಟೈಮ್ ಇದೆ. ದಯವಿಟ್ಟು ಬುಕ್ ನ ಪ್ರಿಂಟ್ ಹಾಕಿ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲೂ 2 ಲ್ಯಾಂಗ್ವೇಜ್ ಅಲ್ಲಿ ಪಾಠ ಮಾಡೋ ಸಿಸ್ಟಮ್ ನ ಜಾರಿಗೆ ತರಲಿಲ್ಲ ಅಂದ್ರೆ ಮುಂದೊಂದಿನ ಸಗಣಿ ತಿನ್ನಿಸ್ತೀವಿ ನೋಡಿ ನಿಮ್ಗೆ. ನೋಡಿ, ಕರ್ನಾಟಕ ರಾಜ್ಯದ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲೂ LKG ಇಂದ 5ನೇ ಕ್ಲಾಸ್ ಗಂಟ 2 ಲ್ಯಾಂಗ್ವೇಜ್ ಅಂದ್ರೆ ದ್ವಿಭಾಷೆಯಲ್ಲಿ CBSE ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂದ್ಬಿಟ್ಟು ನಾವು ಹೋರಾಟ ಮಾಡ್ತಾ ಇದ್ವಿ. ಹಾಗಿದ್ರೆ ಏನಿದು 2 ಲ್ಯಾಂಗ್ವೇಜ್, ಏನಿದು ದ್ವಿಭಾಷೆ? ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಆಯ್ತಾ. ಇಲ್ಲೊಂದೆರಡು ಟೆಕ್ಸ್ಟ್ ಬುಕ್ ಇದೆ, ಇದನ್ನ ತಗೊಂಡು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡ್ತೀನಿ. ಇದು ಗೌರ್ಮೆಂಟ್ ಸ್ಕೂಲ್ ಕನ್ನಡ ಮೀಡಿಯಂ ಟೆಕ್ಸ್ಟ್ ಬುಕ್, ಗೌರ್ಮೆಂಟ್ ಸ್ಕೂಲ್ದು 5ನೇ ಕ್ಲಾಸ್ದು ಕನ್ನಡ ಮೀಡಿಯಂ ಟೆಕ್ಸ್ಟ್ ಬುಕ್ ಆಯ್ತಾ. ಇದು ಗಣಿತ ಸಬ್ಜೆಕ್ಟ್ ಗಣಿತ. ನೋಡಿ, ಯಾವ್ದಾದ್ರು ಒಂದು ಪೇಜ್ ಓಪನ್ ಮಾಡಿದ್ರೆ ಈ ರೀತಿ ಕಾಣಿಸ್ತದೆ. ಪ್ರತಿಯೊಂದು ಅಕ್ಷರದ್ದು ಕನ್ನಡದಲ್ಲಿದೆ. ಕನ್ನಡ ಮೀಡಿಯಂ ಟೆಕ್ಸ್ಟ್ ಬುಕ್ 5ನೇ ಕ್ಲಾಸ್ದು ಗೌರ್ಮೆಂಟ್ ಸ್ಕೂಲ್ದು ಪ್ರತಿಯೊಂದು ಅಕ್ಷರದ್ದು ಕನ್ನಡದಲ್ಲಿದೆ. ನಾವೇನು ಕೇಳ್ತಾ ಇದ್ದೀವಿ? 2 ಲ್ಯಾಂಗ್ವೇಜ್ ಅಂದ್ರೆ ಇದು ಅಷ್ಟೇ. ಗೌರ್ಮೆಂಟ್ ಸ್ಕೂಲ್ ಟೆಕ್ಸ್ಟ್ ಬುಕ್ 5ನೇ ಕ್ಲಾಸ್ದು ಇಂಗ್ಲಿಷ್ ಮೀಡಿಯಂ ಟೆಕ್ಸ್ಟ್ ಬುಕ್. ರಿಪೀಟ್ ಮಾಡ್ತಾ ಇದ್ದೀನಿ, ಗೌರ್ಮೆಂಟ್ ಸ್ಕೂಲ್ದು ಇಂಗ್ಲಿಷ್ ಮೀಡಿಯಂ ಟೆಕ್ಸ್ಟ್ ಬುಕ್, ಇದು ಮ್ಯಾಥ್ಸು. ಇಲ್ಲಿ ಒಂದು ಪೇಜ್ ಓಪನ್ ಮಾಡಿ ಆಯ್ತಾ. ಇಲ್ಲಿ ನೋಡಿ, ಪ್ರತಿಯೊಂದು ಲೈನು ಕನ್ನಡ ಮತ್ತೆ ಇಂಗ್ಲೀಷಲ್ಲಿದೆ. ಪ್ರತಿಯೊಂದು ಲೈನು ಅಥವಾ ಸೆಂಟೆನ್ಸು ವಾಕ್ಯ ಕನ್ನಡ ಮತ್ತೆ ಇಂಗ್ಲೀಷಲ್ಲಿದೆ. ಈ ರೀತಿ ಇರೋದ್ರಿಂದ ಏನಾಗುತ್ತೆ, ಮಕ್ಕಳದು ಕನ್ನಡದ ಜೊತೆ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ ಆಯ್ತಾ. ಮ್ಯಾಥ್ಸು ಮತ್ತೆ ಸೈನ್ಸು ಕಡ್ಡಾಯವಾಗಿ ಇಂಗ್ಲೀಷಲ್ಲಿ ಇರಬೇಕು. ಮತ್ತೆ ಕನ್ನಡದಲ್ಲಿ ಇದ್ರೆ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಮಾತೃಭಾಷೆ ಆಗಿರೋದ್ರಿಂದ ಗಣಿತ ಅರ್ಥ ಆಗುತ್ತೆ, ವಿಜ್ಞಾನ ಅರ್ಥ ಆಗುತ್ತೆ. ಮತ್ತೆ ಎರಡೂ ಭಾಷೆ ಇರೋದ್ರಿಂದ ಮಕ್ಕಳದು ಇಂಗ್ಲೀಷ್ ನಾಲೆಡ್ಜು ಜಾಸ್ತಿ ಆಗುತ್ತೆ. ಮುಂದೊಂದು ದಿನ ನಮ್ಮ ಮಕ್ಕಳು ಡಾಕ್ಟರ್, ಇಂಜಿನಿಯರ್ಸ್ ಎಲ್ಲ ಆಗ್ಬೋದು. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ನಾನು LKG ಇಂದ 10ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ. 10ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಂ ಓದ್ಬಿಟ್ಟು ಫಸ್ಟ್ PUCಗೆ ಯಾವುದಾದ್ರು PCMB ತಗೊಂಡೆ. PCMB ತಗೊಂಡಾಗ ನನಗೆ ಪ್ರಾಣ ಬಂದ್ಬಿಟ್ಟಿತ್ತು ಆಯ್ತಾ. ಕುತ್ತಿಗೆ ಇಸಗ್ದಂಗೆ ಆಗ್ತಾ ಇತ್ತು ನನಗೆ. ಅದು ಕನ್ನಡ ಮೀಡಿಯಮಿಂದ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಗಂಟ ಓದ್ಬಿಟ್ಟು ನೀವೇನಾದ್ರು PCMB ಏನಾದ್ರು ತಗೊಂಡ್ರೆ ಪ್ರಾಣ ಹೊರಟೋಗುತ್ತೆ. ಸ್ಕೂಲು ಕಾಲೇಜ್ ಬಿಟ್ಬಿಟ್ಟು ಓಡ್ಬಿಡೋಣ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಈ ಸಮಸ್ಯೆ ನಮ್ಮ ಗ್ರಾಮೀಣ ಭಾಗದ ಮಕ್ಳಿಗೆ ಬರಬಾರ್ದು ಅಂದ್ಬಿಟ್ಟೆ ನಾವು ಹೋರಾಟ ಮಾಡ್ತಾ ಇದ್ವಿ. LKG ಇಂದ 5ನೇ ಕ್ಲಾಸ್ ಗಂಟ 2 ಲ್ಯಾಂಗ್ವೇಜಲ್ಲಿ ಪ್ರತಿಯೊಂದು ಸರ್ಕಾರಿ ಶಾಲೆ ಮಕ್ಳಿಗೂ ಶಿಕ್ಷಣ ಕೊಡ್ಬೇಕು. ಇದರಿಂದ ನಮ್ಮ ರಾಜ್ಯ ಭಾಷೆ, ನಮ್ಮ ಮಾತೃಭಾಷೆನೂ ಉಳಿಯುತ್ತೆ, ಮಕ್ಕಳದು ಗ್ರಾಮೀಣ ಭಾಗದ ಮಕ್ಕಳದು ಭವಿಷ್ಯನೂ ಉಜ್ವಲ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಹೋರಾಟ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಯಾರ್ಯಾರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಓದಿಸ್ತಾ ಇದ್ದೀರಾ, ಮತ್ತೆ ಸ್ಟೇಟ್ ಸಿಲೆಬಸ್ ಅಲ್ಲಿ ಯಾರು ಮಕ್ಕಳು ಓದಿಸ್ತಾ ಇದ್ದೀರಾ, ಪ್ರೈವೇಟ್ ಸ್ಕೂಲ್ ಆದ್ರೂ ಪರವಾಗಿಲ್ಲ, ನೀವೆಲ್ಲ ನಮ್ಮ ಹೋರಾಟ ಜೊತೆಲಿ ಕೈ ಜೋಡಿಸಿ ಖಂಡಿತ ಶೈಕ್ಷಣಿಕ ಕ್ರಾಂತಿ ಮಾಡ್ಬೋದು ನಮ್ಮ ರಾಜ್ಯದಲ್ಲಿ. ನಾವು ಈ ಅಯೋಗ್ಯರಿಗೆ, ಶಿಕ್ಷಣ ಇಲಾಖೆ ಅಯೋಗ್ಯರಿಗೆ ಏನು ಕೇಳ್ತಾ ಇದ್ದೀವಿ ಅಂದರೆ, ನಾವು ಇಂದ್ರನ್ ಕೊಡಿ, ಚಂದ್ರನ್ ಕೊಡಿ, ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕೊಡಿ, ರೆಸಾರ್ಟಲ್ಲಿ ನಮ್ಮ ಮಕ್ಕಳನ್ನ ಪಾಠ ಮಾಡಿಸಿ, ಅವೇನು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದೇನು, ನಮಗೆ ಈ ಬುಕ್ ಬೇಡ, ಈ ಬುಕ್ ಕೊಟ್ಬಿಟ್ಟು ಮಕ್ಕಳಿಗೆ ಪಾಠ ಮಾಡಿಕೊಡಿ ಅಂತ ಕೇಳ್ತಾ ಇದ್ವಿ. ನಮಗೆ ಈ ಬುಕ್ ಬೇಡ, ಈ ಬುಕ್ನ ಮಕ್ಕಳ ಕೈಯಲ್ಲಿ ಕೊಟ್ಬಿಟ್ಟು ಇದ್ರ ಪ್ರಕಾರ ಪಾಠ ಮಾಡಿ ಅಂತ ಕೇಳ್ತಾ ಇದ್ವಿ. ಅಷ್ಟೇ ಕೇಳ್ತಾ ಇರೋದು. ಈ ಅಯೋಗ್ಯರಿಗೆ ಈ ಕೆಲಸನ ಆಗಲ್ಲ ಅಂದ್ರೆ ಎಲ್ಲರೂ ಹೋಗಿ ಸಗಣಿ ತಿನ್ಲಿ. ಶಿಕ್ಷಣ ಇಲಾಖೆಯವರೆಲ್ಲ ಹೋಗಿ ಸಗಣಿ ತಿನ್ನಿ. ಜಸ್ಟ್ ಆ ಬುಕ್ ಬೇಡ, ಈ ಬುಕ್ ಕೊಟ್ಟು ಪಾಠ ಮಾಡೋ ಯೋಗ್ಯತೆ ಇಲ್ಲ ಅಂದ್ರೆ ನೀವು ಶಿಕ್ಷಣ ಇಲಾಖೆ ಪ್ರತಿಯೊಬ್ರು ಹೋಗಿ ಎಲ್ಲಾರ ಸಗಣಿ ತಿನ್ನಿ. ಇನ್ನ ಟೈಮ್ ಇದೆ ಮುಂದಿನ ಶೈಕ್ಷಣಿಕ ವರ್ಷ ಶುರು ಆಗಕ್ಕೆ ಇನ್ನ 2-3 ತಿಂಗಳು ಟೈಮ್ ಇದೆ. ದಯವಿಟ್ಟು ಬುಕ್ ನ ಪ್ರಿಂಟ್ ಹಾಕಿ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲೂ 2 ಲ್ಯಾಂಗ್ವೇಜ್ ಅಲ್ಲಿ ಪಾಠ ಮಾಡೋ ಸಿಸ್ಟಮ್ ನ ಜಾರಿಗೆ ತರಲಿಲ್ಲ ಅಂದ್ರೆ ಮುಂದೊಂದಿನ ಸಗಣಿ ತಿನ್ನಿಸ್ತೀವಿ ನೋಡಿ ನಿಮ್ಗೆ.